ನಾರಾಯಣ. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ. ನಾರಾಯಣ ನಾರಾಯಣ. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ. ಪರವತ್ತುವ ಮನಕ್ಕೆ ನಾರಾಯಣ ನಾರಾಯಣ. ತರಳರ ಸತಿ ಸೋದರ ಬಾಂಧವರ. ನಾರಾಯಣ ನಾರಾಯಣ. ತರಳರ ಸತಿ ಸೋದರ ಬಾಂಧವರ. ನಾರಾಯಣ ನಾರಾಯಣ. ತರಳರ ಸತಿ ಸೋದರ ಬಾಂಧವರ. ತರಳರ ಸತಿ ಸೋದರ ಬಾಂಧವರ. ಮರಣ ಕಾಲದಿ ಓರ್ವನೆ ಮನುಜ. ನಾರಾಯಣ ನಾರಾಯಣ. ಮರಣ ಕಾಲದಿ ಓರ್ವನೆ ಮನುಜ. ಬರಿ ಭ್ರಮೆಯಿಂದಲೇ ಕೆಡದಿರು ಮನುಜ. ಪರವತ್ತವ ಮನಕ್ಕೆ ನಾರಾಯಣ ನಾರಾಯಣ. ನಾರಾಯಣ ಸ್ವರೂಪಿಯಾದ ನನ್ನೆದುರೇ ನನ್ನ ಮೇಲೆ ಯುದ್ಧಕ್ಕೆ ನಿಂತು ಆ ಬಲರಾಮನ ಸೊಕ್ಕನ್ನಡಗಿಸದೆ ಹೋದರೆ ನಾನು ಬ್ರಹ್ಮ ಮಾನಸ ಪುತ್ರನೇ ಅಲ್ಲ. ಅವನ ಬಲಾಬಲಗಳನ್ನು ತೋರಿಸಿದ ಅವನ ಬಾಹುಗಳಿಗೆ ನೂಲಿನ ಹಗ್ಗದಿಂದ ಕಟ್ಟಿಸಿ ಉರುಳನ್ನು ಹಾಕಿಸದೆ ಬಿಡುವುದಿಲ್ಲ. ಇರಲಿ, ಆ ಸತ್ಯಸಂಧನನಾದ ಕದಂಬ ದೇಶದ ಅರಸು ಕೃತವರ್ಮನ ರಾಜನಲ್ಲಿಗೆ ಹೋಗಿ ಮುಂದೆ ನಡೆಯಬೇಕಾಗಿರುವ ನಾಟಕಕ್ಕೆ ಪೀಠಿಕೆಯನ್ನು ಹಾಕುವೆನು. ನಾರಾಯಣ ನಾರಾಯಣ. ಜನನಕ್ಕೆ ಮುನ್ನ ನಿನಗಾರುವರು. ನಾರಾಯಣ ನಾರಾಯಣ. ಜನನಕ್ಕೆ ಮುನ್ನ ನಿನಗಾರಿರೋ ನೀನಾರಿಗಾದೆಯೋ ವಿಳೆದೀವಾ. ತನುವಿರೋ ತನಕ ಅನುಸರಿಸುವರಯ್ಯ. ನಾರಾಯಣ ನಾರಾಯಣ. ತನುವಿರೋ ತನಕ ಅನುಸರಿಸುವರಯ್ಯ. ತನುವಿರೋ ತನಕ ಅನುಸರಿಸುವರಯ್ಯ. ತನುವಿರೋ ತನಕ ಅನುಸರಿಸುವರಯ್ಯ. ಮರಣ ಕಾಲದಿ ಓರ್ವನೆ ಮನುಜ. ಮರಣ ಕಾಲದಿ ಓರ್ವನೆ ಮನುಜ. ಬರಿ ಭ್ರಮೆಯಿಂದಲೇ ಕೆಡದಿರು ಮನುಜ. ಪರವಸ್ತ್ರವ ಮನಕ್ಕೆ ನಾರಾಯಣ ನಾರಾಯಣ ನಾರಾಯಣ. ರಾಜಾದಿರಾಜ ಮಗಧ ಸಾಮ್ರಾಜ್ಯಾಧೀಶ ಕೃತವರ್ಮ ಮಹಾಪ್ರಭುಗಳಿಗೆ ಎಲ್ಲಿದ್ದೆ? ಸಚಿವಾನೆ ಪೆಳು ಬೇಗನೆ. 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 ನಿರುತವು ಹರಿಯನ್ನು ಭಜಿಸುತ್ತಲಿರುವರೆ. ಮಂತ್ರಿಗಳೇ, ನಿರುತವು ಹರಿಯನ್ನು ಭಜಿಸುತ್ತಲಿರುವರೆ. ಸಚಿವಾನೆ ಪೆಳು ಬೇಗನೆ.
ಸಚಿವಾನೆ ಪೇಳು ಬೇಗನೆ ಸಚಿವಾನೆ ಪೇಳು ಬೇಗನೆ ಮಂತ್ರಿಗಳೇ ಕಾಲ ಕಾಲಕ್ಕೆ ಮಳೆ ತ್ವರಿತದಿ ಬೀಳುತ್ತೆ ಕಾಲ ಕಾಲಕ್ಕೆ ಮಳೆ ತ್ವರಿತದಿ ಬೀಳುತ್ತೆ ನಿರುತವು ಪ್ರಜೆಗಳು ಹರುಷದಿಂದಿರುವರೆ ಮಂತ್ರಿಗಳೇ ನಿರುತವು ಪ್ರಜೆಗಳು ಹರುಷದಿಂದಿರುವರೆ ಸಚಿವಾನೆ ಪೆಳು ಬೇಗನೆ ಸಚಿವಾನೆ ಪೆಳು ಬೇಗನೆ ಸಚಿವಾನೆ ಪೆಳು ಬೇಗನೆ ಸತ್ಯ ಧರ್ಮಗಳ ಪಾಲಿಸಿ ಜನರು ಮಂತ್ರಿಗಳೇ ಸತ್ಯ ಧರ್ಮಗಳ ಪಾಲಿಸಿ ಜನರು ಮುಕ್ತಿಯ ಪಥದಲ್ಲಿ ನಡೆಯುತ್ತಲಿರುವರೆ ಮುಕ್ತಿಯ ಪಥದಲ್ಲಿ ನಡೆಯುತ್ತಲಿರುವರೆ ಸಚಿವಾನೆ ಪೆಳು ಬೇಗನೆ ಸಚಿವಾನೆ ಪೆಳು ಬೇಗನೆ ಪೆಳು ಬೇಗನೆ ಮಂತ್ರಿಗಳೇ ಮಹಾಪ್ರಭುಗಳೇ ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜಾಪಾಲಕರುಗಳೆಲ್ಲರೂ ಸತ್ಯ ನಿಷ್ಠೆ ಧರ್ಮಗಳನ್ನು ಪಾಲಿಸುತ್ತಾ ಸುಖ ಸಂತೋಷದಿಂದ ಬಾಳುತ್ತಿರುವರೆ ಅದನ್ನು ವಿವರವಾಗಿ ತಿಳಿಸುವಂತವನಾಗು ಆಗಬಹುದು ಮಹಾಪ್ರಭುಗಳೇ ಕೇಳು ರಾಜೇಂದ್ರನ ಸದ್ಗುಣ ಸಾಂದ್ರನ ಕೇಳುವೆ ನಾನೀಗ ಕೇಳು ನಿ ಧೈರ್ಯಗೆ ಕೇಳು ರಾಜೇಂದ್ರನ ಸದ್ಗುಣ ಸಾಂದ್ರನ ಕೇಳುವೆ ನಾನೀಗ ಕೇಳು ನಿ ಧೈರ್ಯಗೆ ಯಮಯ ಪ್ರಜಗಳ ಘನಗುಣಶಾಲಿಯೋ ಯಮಯ ಪ್ರಜಗಳ ಘನಗುಣಶಾಲಿಯೋ ಇರುತ್ತದೆ ಹರಿಯ ಭಜಸುತ್ತರೆ ಹರೋ ಇರುತ್ತದೆ ಹರಿಯ ಭಜಸುತ್ತರೆ ಹರೋ ಕೇಳು ರಾಜೇಂದ್ರನ ಸದ್ಗುಣ ಸಾಂದ್ರದ ಕೇಳುವೆ ನಾನೀಗ ಕೇಳು ನಿ ಧೈರ್ಯದೆ ಸತ್ಯ ಧರ್ಮಗಳ ಪಾಲಿಸು ಜನರು ಸತ್ಯ ಧರ್ಮಗಳ ಪಾಲಿಸು ಜನರು ಸುಖ ಸಂತೋಷದೆ ಮಾಡುತ್ತಾರೆ ಹರೋ ಸುಖ ಸಂತೋಷದೆ ಮಾಡುತ್ತಾರೆ ಹರೋ ಹೇಳು ರಾಜೇಂದ್ರನ ಸದ್ಗುಣ ಸಾಂದ್ರನ ಕೇಳುವೆ ನಾನೀಗ ಕೇಳು ನಿ ಧೈರ್ಯದೆ ಮಹಾಪ್ರಭುಗಳೇ ಈ ನಮ್ಮ ಕದಂಬ ರಾಜ್ಯದಲ್ಲಿ ಪ್ರಜಾಪಾಲಕರೆಲ್ಲರೂ ಸತ್ಯ ಧರ್ಮದಿಂದ ಸುಖ ಸಂತೋಷದಿಂದಲಿರುವರು ಮತ್ತೇನಪ್ಪಣೆ ಪ್ರಭು ಬಲೆ ಬಹಳ ಸಂತೋಷವಾಯಿತು ನೀವು ನಿಮ್ಮ ಪೀಠವನ್ನು ಅಲಂಕರಿಸಿ ಸೇನಾದಿ ಶೂರನೇ ಮಹಾಪ್ರಭು ಬೆಳೈ ಸೈನಿಕ ಸೈನ್ಯದ ಪರಿಯನ್ನು ಬೆಳೈ ಸೈನಿಕ ಬೆಳೈ ಸೈನಿಕ ಸೈನ್ಯದ ಪರಿಯನ್ನು ಬೆಳೈ ಸೈನಿಕ ಸೇನಾಧಿಪತಿಗಳೇ ಚತುರಾಜರಲ್ಲ ತಮ್ಮ ಕಾಣಿಕೆಯನು ಸೇನಾಧಿಪತಿಗಳೇ ಚತುರಾಜರಲ್ಲ ತಮ್ಮ ಕಾಣಿಕೆಯನು ನಿತ್ಯವೂ ತಪ್ಪಾದ ತಂಗೊಪ್ಪಿಸುತ್ತಿಹರೇ ನಿತ್ಯವೂ ತಪ್ಪಾದ ತಂಗೊಪ್ಪಿಸುತ್ತಿಹರೇ ಬೆಳೈ ಸೈನಿಕ ಸೈನ್ಯದ ಪರಿಯನ್ನು ಬೆಳೈ ಸೈನಿಕ
ಎಲೈ ಸೇನಾದಿ ಶೂರನೇ, ಮಹಾಪ್ರಭು ನಿನ್ನ ಅಧೀನದಲ್ಲಿರುವ ಸೈನ್ಯದ ಆಡಳಿತವನ್ನು ತಿಳಿಸುವಂತವನಾಗು. ಜ್ಞಾಪಿಸವನು ಪ್ರಭು. ಎಳೆಯನ್ನೆತ್ತುದ ಮೊದಲೇ ಕಡಿಸಿ ಬಿಡುವೆ ಕಡಿಸಿ ಬಿಡುವೆ ಭೂಪ ಲಾಲಿ ಸನ್ನೆಯ ವಚವನಿಗ ಭೂಪ ಲಾಲಿ ಸನ್ನೆಯ. ಮಹಾಪ್ರಭು ಚಂಡ ಪ್ರಚಂಡರ ಮಂಡಲದೊಳಗೆ ಚಂಡ ಪ್ರಚಂಡರ ಮಂಡಲದೊಳಗೆ ಕಡಿಸಿ ಬಿಡುವೆನು ಹುದದೊಳಗೀಗ ಕಡಿಸಿ ಬಿಡುವೆನು ಹುದದೊಳಗೀಗ ಭೂಪ ಲಾಲಿ ಸನ್ನೆಯ ವಚವನಿಗ ಭೂಪ ಲಾಲಿ ಸನ್ನೆಯ. ಮಹಾಪ್ರಭು ಸೇನಾಧಿಪತಿಗಳೇ, ನಮ್ಮ ಶತ್ರುಗಳ ಅಟ್ಟಹಾಸವನ್ನು ಮಟ್ಟ ಹಾಕಿ ಕಾಲ ಕಾಲಕ್ಕೆ ತಪ್ಪ ಕಾಣಿಕೆಗಳಪ್ಪಿಸುವಂತೆ ಆಜ್ಞಾಪಿಸಿರುವೆನು. ಮತ್ತೇನಪ್ಪಣ ಪ್ರಭು? ಬಲೆ ಬಲೆ ಮಂತ್ರಿ ಸೇನಾಧಿಪತಿಗಳೇ, ಬಲ 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 ಎನಗ್ಯಾರು ಸರಿಸಮನರು, ಎನಗ್ಯಾರು ಸರಿಸಮನರು, ಎನಗ್ಯಾರು ಸರಿಸಮನರು. ಬಲ 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 ಎನಗ್ಯಾರು ಸರಿಸಮನರು, ಎನಗ್ಯಾರು ಸರಿಸಮನರು, ಎನಗ್ಯಾರು ಸರಿಸಮನರು. ವೀರ ವೈಭವದಿ ಮೆರೆಯುವ ಎನಗೆ, ವೀರ ವೈಭವದಿ ಮೆರೆಯುವ ಎನಗೆ ಬಲ 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 ಎನಗ್ಯಾರು ಸರಿಸಮನರು, ಎನಗ್ಯಾರು ಸರಿಸಮನರು, ಎನಗ್ಯಾರು ಸರಿಸಮನರು. ಬಲೆ ಬಲೆ ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮಂತಹ ಅಪ್ರತಿಮರಾದ ಮಂತ್ರಿ ಸೇನಾಧಿಪತಿಗಳಿರುವಾಗ ನನಗೂ ಈ ನನ್ನ ರಾಜ್ಯಕ್ಕೂ ಕಳಂಕವೆಲ್ಲಿಂದ ಬರಬೇಕು? ಬಹಳ ಸಂತೋಷವಾಯಿತು. ನೀವು ನಿಮ್ಮ ನಿಮ್ಮ ಪೀಠಗಳನ್ನು ಅಲಂಕರಿಸಿ. ಚಾರಣೆ ಸಮಾಚಾರವೇನು? ಅಲ್ಲಿ ಯಾರೊಬ್ಬರು ಉತ್ತರವಾಗಿ ಬರುತ್ತಿದ್ದಾರೆ. ಬಹುದೇ ಅವರನ್ನು ಆದರ ಗೌರವಗಳಿಂದ ಸಭೆಗೆ ಬರಮಾಡಿ. ಶಿವಾಯ ನಮ ಶಿವಾಯ ನಮ ಶಿವಾಯ. ಓಂ ನಮ ಶಿವಾಯ ಹರ ಹರ ಓಂ ನಮ ಶಿವಾಯ. ಓಂ ನಮ ಶಿವಾಯ ಹರ ಹರ ಓಂ ನಮ ಶಿವಾಯ. ಸುರಮುನಿ ವಂದಿತ ನಂದಿ ವಾಹನ, ಸುರಮುನಿ ವಂದಿತ ನಂದಿ ವಾಹನ. ಓಂ ನಮ ಶಿವಾಯ ಹರ ಹರ ಓಂ ನಮ ಶಿವಾಯ. ಭವಪಾಶನಾಶ ಈಶಾ ವರಭಸ್ಮಾಂಗಭೂಷ. ಭವಪಾಶನಾಶ ಈಶಾ ವರಭಸ್ಮಾಂಗಭೂಷ. ಸುರಮುನಿ ವಂದಿತ ನಂದಿ ವಾಹನ, ಸುರಮುನಿ ವಂದಿತ ನಂದಿ ವಾಹನ. ಓಂ ನಮ ಶಿವಾಯ
ಶಿವಾಯ ಹರ ಹರ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಪೂಜ್ಯರಿಗೆ ವಂದಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಬನ್ನಿ ಈ ಪೀಠವನ್ನು ಅಲಂಕರಿಸಿ. ಪೂಜ್ಯರೇ, ನಿಮ್ಮ ದರ್ಶನದಿಂದ ಈ ನನ್ನ ಗೃಹವು ಪುನೀತವಾಯಿತು. ಅಲ್ಲದೆ ತಮ್ಮ ಆಗಮನಕ್ಕೆ ಕಾರಣವೇನೆಂದು ತಿಳಿಸಿದರೆ ಅದನ್ನು ಶಿರಸಾವಹಿಸಿ ನಡೆಸಿಕೊಡುವೆನು. ರಾಜೇಂದ್ರ, ನಾನಾದರೂ ದೂರದ ಹಿಮಾಲಯದಿಂದ ಬಂದಿರುವೆ. ಆದರೆ ಸತ್ಯ, ಧರ್ಮ, ಭಕ್ತಿ ಭಾವದಲ್ಲಿ ನೀನು ಪ್ರತ್ಯೇಕನೆಂದು ತಿಳಿದಿರುವೆ. ಆದರೆ ಪೂಜ್ಯರೇ, ಆದರೆ ಎಂಬ ಅರ್ಧೋಕ್ತಿ ಏಕೆ? ಯಾಗವ ಗೈಯಲು ಈ ಪರಿ ಹನುನಯದಿ ಬಂದಿಹೆನೈ ಅರಸ. ರಾಜೇಂದ್ರ, ನಾನು ಮಾಡಬೇಕಾಗಿರುವ ಮಹಾಯಾಗ ಕಾರ್ಯಕ್ಕೆ ಸೂಕ್ತವಾದ ಸ್ಥಳ ಸಹಕಾರ ಸಿಗದ ಕಾರಣ ಅಲ್ಲಲ್ಲಿ ಹಲಿಯುತ್ತಾ ನಿನ್ನ ಬಗ್ಗೆ ತಿಳಿದಿಲ್ಲಿಗೆ ಬಂದಿರುವೆ. ಹೌದೇ ಪೂಜ್ಯರೇ, ತಿಳಿಯಿತು. ನನ್ನ ಜನ್ಮ ಸಾರ್ಥಕವಾಯಿತು. ಪೂಜ್ಯರೇ, ನಿಮ್ಮ ಯಾಗ ಕಾರ್ಯಕ್ಕೆ ಧನಕನಕದ ಅವಶ್ಯಕತೆ ಇದೆಯೇ? ತಿಳಿಯಿತು, ನನ್ನ ಜನ್ಮ ಸಾರ್ಥಕವಾಯಿತು. ಮಂತ್ರಿಗಳೇ, ಮಹಾಪ್ರಭುಗಳೇ, ಈಗಲೇ ಹೋಗಿ ಯತಿಗಳ ಯಾಗ ಕಾರ್ಯಕ್ಕೆ ಬೇಕಾಗಿರುವಷ್ಟು ಧನವನ್ನು ಸಿದ್ಧಪಡಿಸಿ. ಆಗಬಹುದು ಮಹಾಪ್ರಭುಗಳೇ. ಪೂಜ್ಯರೇ, ನೀವು ಕೆಲ ಕಾಲ ವಿಶ್ರಾಂತಿಯನ್ನು ಪಡೆಯಿರಿ. ನಾವು ಈಗಲೇ ಬರುವುದು. ಹೋಗಿ ಬನ್ನಿ. ಪೂಜ್ಯರೇ, ಇದನ್ನು ಸ್ವೀಕರಿಸಿ. ಈ ಧನವಂ ಪಡೆದು ಸಂತಾನಹೀನನಾದ ಎನ್ನನ್ನು ಆಶೀರ್ವದಿಸಿ ಪೂಜ್ಯರೇ. ಏನು ನೀನು ಅಬದ್ಧವಂತನೇ, ಸಂತಾನ ಹೀನನೇ? ನಿನ್ನ ಕೈಯಿಂದ ಈ ಧನವನ್ನು ಪಡೆದು ನಾವು ಮಾಡಬೇಕಾಗಿರೋ ಮಹಾಯಾಗವು ಅಪವಿತ್ರವಾಗಬೇಕೆ? ಈ ಧನವನ್ನು ನಾನು ಸ್ವೀಕರಿಸಲಾರೆ. ಪೂಜ್ಯರೇ, ಹಾಗೆನ್ನಬೇಡಿ. ನಿಮ್ಮ ಯಾಗ ಕಾರ್ಯಕ್ಕೆಂದು ನೀಡಿದ ಈ ಧನವನ್ನು ನಾನು ಹಿಂದೆ ಸ್ವೀಕರಿಸಲಾರೆ. ಏನು? ಈ ಧನವನ್ನು ಬೇಡ. ಸಂತಾನಹೀನನಾದ ಪಾಪಿಯಾದ ಈ ನಿನ್ನ ದರ್ಶನದಿಂದ ಮನ ಒದಗಿರುವ ಪಾಪವನ್ನು ಮೊದಲು ಪರಿಹರಿಸಿಕೊಳ್ಳಬೇಕು. ನಾನು ಈಗಲೇ ತೀರ್ಥಯಾತ್ರೆಗೆ ಹೋಗಬೇಕು. ಪೂಜ್ಯರೇ, ಪೂಜ್ಯರೇ, ಯತಿಮುನಿಗಳೇ, ನಿಲ್ಲಿ ನಿಲ್ಲಿ. ಅಯ್ಯೋ ವಿಧಿಯೇ, ಪುತ್ರ ಸಂತಾನವಿಲ್ಲದೆ ದುಃಖ ಸಾಗರದಲ್ಲಿ ಮುಳುಗಿರುವ ಎನ್ನನ್ನು ಮತ್ತಷ್ಟು ದುಃಖಕ್ಕೀಡು ಮಾಡಿದೆಯಾ? ಈ ನನ್ನ ಕೈಯಿಂದ ದಾನವೂ ಸ್ವೀಕರಿಸದಂತಾಯಿತೆ. ಅಯ್ಯೋ, ಸಕಲ ಸಾಮಂತರಿಂದಲೂ ಪುರ ಪ್ರಜೆಗಳಿಂದಲೂ ಗೌರವಿಸಲ್ಪಡುತ್ತಿರುವ ನನಗೆ ಇದಂತಹ ದುರವಸ್ಥೆ, ಎಂತಹ ಮೋಸವಾಯಿತು. ಅಕಟ ಮೋಸವಾದುರೆ.
ಮೋಸವಾದುದೇ ಅಕಟ ಮೋಸವಾದು ಕಾಚಿಯಿಂದ ಆದ ಕಾರ್ಯ ಎಂತೋ ಸಹಿಸಲಿ ಕಾಚಿಯಿಂದ ಆದ ಕಾರ್ಯ ಎಂತೋ ಸಹಿಸಲಿ ಮೋಸವಾದುದೇ ಹಠ ಲಾಡಿದನು ಬಿಯ ಕೇಳಿ ಎಂದು ಸಹಿಸಲಿ ಎತಿಗಳಾಡಿದ ನುಡಿಯ ಕೇಳಿ ಎಂದು ಸಹಿಸಲೀಗನ ಮೋಸವಾದು ಜಗದೊಳಗೆ ಮೋಸವಾದು ಜಗದೊಳಗೆ ಬದುಕಲಾರೆ ನಾನಿದ್ದರೆ ಮೋಸವಾದು ಜಗದೊಳಗೆ ಬದುಕಲಾರೆ ನಾನಿದ್ದರೆ ಮೋಸವಾದುದೇ ಅಕಟ ಅಯ್ಯೋ ವಿಧಿಯೇ ಆ ಯತಿಗಳಾಡಿದ ಕಟುನುಡಿಗಳಿಂದ ಮಹಾಪ್ರಭುಗಳು ದುಃಖಿತರಾಗಿರುವರಲ್ಲ. ಪ್ರಭು ಪ್ರಭು ಮಂತ್ರಿ ನೋಡಿದೆಯಾ ನನ್ನ ಈ ದುರವಸ್ಥೆ? ಈ ದಿನ ಪ್ರಾತಃ ಕಾಲದಿಂದಲೂ ಅಶುಭ ಅಪಶಕುನಗಳೇ ಗೋಚರಿಸುತ್ತಿದ್ದವು. ಈಗ ಯತಿಗಳಾಡಿದ ಕಟು ನುಡಿಗಳಿಂದ ನನಗೆ ಈ ರಾಜ್ಯ ಭೋಗದ ಮೇಲಿನ ಆಸೆಗಳೇ ನಶಿಸುವುದು. ಮಂತ್ರಿ ಈಗೇನು ಮಾಡಲಿ? ಪ್ರಭು ಮಿಂಚುವಾದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇದಕ್ಕಿರುವುದು ಒಂದೇ ಮಾರ್ಗ, ಶಿವಧ್ಯಾನ, ತೀರ್ಥಯಾತ್ರೆ, ಬ್ರಾಹ್ಮಣೋತ್ತರಿಗೆ ದಾನ ಧರ್ಮಾದಿಗಳು. ಇದೇ ಮುಕ್ತಿಗೆ ಮಾರ್ಗ. ಹೌದು ಮಂತ್ರಿ, ನಿನ್ನ ಮಾತು ನಿಜ. ಮಂತ್ರಿ ನೀನು ಕೆಲ ಕಾಲ ಈ ರಾಜ್ಯದ ಆಡಳಿತದ ಕಡೆ ಗಮನ ಹರಿಸು. ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಬರುತ್ತೇನೆ. ಆಗಬಹುದು ಮಹಾಪ್ರಭುಗಳೇ. ನಾರಾಯಣ ನಾರಾಯಣ. ಪುತ್ರ ಸಂತಾನವಿಲ್ಲದೆ ಶೋಕದಲ್ಲಿ ಮುಳುಗಿದ್ದ ಆ ಕೃತವರ್ಮರಾಜನನ್ನು ಮತ್ತಷ್ಟು ದುಃಖಕ್ಕೀಡು ಮಾಡಿದೆ. ಅವನಂತೆಯೇ ಆತನ ಪತ್ನಿಯಾದ ಸತ್ಯವತಿ ದೇವಿಯನ್ನು ಕಂಡು ಆ ಕೃಷ್ಣ ಬಲರಾಮರ ದುಡುಕಿಗೆ ತಕ್ಕ ಪಾಠವನ್ನು ಕಲಿಸುವೆನು. ನಾರಾಯಣ ನಾರಾಯಣ. ಹೂವಿಗೆ ನೈದಿಲೆ ಯಾವ ಹೊರೆ ತುಂಬಿಯ ರೇಂಕಾದ ಕೇಳುವುದೇ. ನಾರಾಯಣ ನಾರಾಯಣ. ಹೂವಿಗೆ ನೈದಿಲೆ ಯಾವ ಹೊರೆ ತುಂಬಿಯ ರೇಂಕಾದ ಕೇಳುವುದೇ.
ನಾರಾಯಣ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾ ಮೊರೆ, ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾ ಮೊರೆ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ. ವರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ, ವರಸತಿ ಕಲ್ಯಾಣಿ ಪರಶಿವ ಪಣಿವೇಣಿ, ಸ್ಮರಹರ ನಿಜರಾಣಿ ಪರಮ ಗುಣಮಣಿ, ಸ್ಮರಹರ ನಿಜರಾಣಿ ಪರಮ ಗುಣಮಣಿ, ವಾರಿತ ಸಲ್ಜಾತೆ ಅಮ್ಮ ವಾರಿತ ಸಂಜಾತೆ ವಾಸಿತ ಫಲ ಜಾತೆ, ವಾರಿತ ಸಂಜಾತೆ ವಾಸಿತ ಫಲ ಜಾತೆ, ವರ ಶುಭ ಗಾತ್ರೆ ನೀರಜ ನೇತ್ರೆ, ವರ ಶುಭ ಗಾತ್ರೆ ನೀರಜ ನೇತ್ರ, ಸುರನರ ಸೇವಿತೆ ಗಿರಿಜ ಪರ ಜ್ಯೋತಿ, ಸುರನರ ಸೇವಿತೆ ಗಿರಿಜ ಪರಂಜ್ಯೋತಿ, ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ, ಗೌರಿ ಜಗನ್ಮಾತೆ ಸುಜನ ಸಂಪ್ರೀತೆ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾ, ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ, ಜಗನ್ಮೋಹಿನಿ ಜಗನ್ಮೋಹಿನಿ. ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲದಲ್ಲಿಯೂ ನಿಮ್ಮನ್ನೇ ನಂಬಿರುವ ನಮ್ಮನ್ನು ಹರಸೋ ತಾಯಿ ಅಲ್ಲದೆ ಹಲವು ವರ್ಷಗಳಿಲ್ಲದ ಮಕ್ಕಳಿಲ್ಲದೆ ಬಂಜೆ ಹಾಗೆ ಕಾಲವನ್ನೇ ಕಳೆಯುತ್ತಿರುವೆವು. ಯಾವ ಜನ್ಮದಲ್ಲಿ
ಯಾರ ಮಕ್ಕಳನ್ನು ನಾನು ಅಗಲಿಸಿದ್ದೆನು. ಈ ಜನ್ಮದಲ್ಲಿ ಪುತ್ರ ಶೋಕ ನಿರುತ್ತರವೆಂಬಾಗಿ ನಾನು ಮಕ್ಕಳಿಲ್ಲದೆ ಬಂಚೆ ಹಾಗೆ ಕಾಲವನ್ನು ಕಳೆಯುತ್ತಿರುವೆನು. ತಾಯಿ ಜಗನ್ಮಾತೆ, ನನ್ನ ಸ್ವಾಮಿಯ ರಾಜ್ಯವನ್ನು ಉದ್ಧಾರವನ್ನು ಮಾಡು ತಾಯಿ, ಉದ್ಧಾರವನ್ನು ಮಾಡು. ಅಮ್ಮ ಮಹಾರಾಣಿಯವರೇ, ಚಿಂತೆಯನ್ನು ಬಿಡಿ. ಈಗ ಈ ಪೂಜಾ ಸಾಮಗ್ರಿಯನ್ನು ಸ್ವೀಕರಿಸಿ. ಜೈ ಶಂಕರ ಹರ ಹರ ಮಹಾದೇವ. ಅಮ್ಮ ಮಹಾರಾಣಿ, ಜೈ ಶಂಕರ ಹರ ಹರ ಮಹಾದೇವ. ಜೈ ಶಂಕರ ಹರ ಹರ ಮಹಾದೇವ. ಮಹಾರಾಣಿಯವರೇ, ಅಗೋದರದಲ್ಲಿ ಯತಿ ಮಹಾತ್ಮರು ಬರುವಂತೆ ಆಗಮನವಾಗುತ್ತಿರುವುದು. ಸಖಿ, ಜಾಗೃತಿಯಾಗಿ ಹೋಗಿ ಕರೆದುಕೊಂಡು ಬರುವಳಾಗೋ. ಹಾಗೆ ಆಗಲಿ ತಾಯಿ. ಮಹಾತ್ಮರಿ, ಈಗೋ ಈ ಕಡೆ ಆಗಮಿಸುವರಾಗಿ. ಪೂಜ್ಯರೇ, ಪೂಜ್ಯರೇ, ತಮ್ಮ ಪಾದಕ್ಕೆ ಶಿರಭಾಗ್ಯ ವಂದಿಸುವೆನು ಪೂಜ್ಯ. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ತಾವು ಯಾರು? ನಮ್ಮದು ದೂರದ ಬದ್ರಿಕಾಶ್ರಮ. ಇಲ್ಲಿಗೆ ಬರಲು ಕಾರಣ? ಊಟಕ್ಕೆ ಬಂದೇನು, ನಿನ್ನ ಆಟ ಪಾಠವ ಬಿಟ್ಟು ಅಡಿಗೆ ಮಾಡಮ್ಮ ತಾಯಿ. ಊಟಕ್ಕೆ ಬಂದೇನು. ಊಟಕ್ಕೆ ಬಂದೇನು, ನಿನ್ನ ಆಟ ಪಾಠವ ಬಿಟ್ಟು ಅಡಿಗೆ ಮಾಡಮ್ಮ ತಾಯಿ. ಊಟಕ್ಕೆ ಬಂದೇನು. ಹಸಿವಾಗುವುದಮ್ಮ ಹಸನ ಹೋಗುವುದಮ್ಮ. ಹಸಿದು ಬಂದ ತಿಥಿಗೆ ಹಸನ ನೀಡಮ್ಮ ತಾಯಿ. ಹಸಿದು ಬಂದ ತಿಥಿಗೆ ಹಸನ ನೀಡಮ್ಮ ತಾಯಿ. ಊಟಕ್ಕೆ ಬಂದೆ ಆಟ ಪಾಠವ ಬಿಟ್ಟು ಅಡಿಗೆ ಮಾಡಮ್ಮ ತಾಯಿ. ಊಟಕ್ಕೆ ಬಂದೆ. ಅಮ್ಮ ಸಾಧ್ವಿ, ಮಾರ್ಗಾಯಸದಿಂದ ಬಳಲಿ ಬಂದಿರುವೆ. ಏನಾದರೂ ಭಿಕ್ಷೆ ಪ್ರದಾನ ಮಾಡುತ್ತಾಯಿ. ಶಾಂತರಾಗಿ ಪೂಜ್ಯರೇ, ನಾನು ಈಗಲೇ ಭಿಕ್ಷೆಯನ್ನು ತರುವೆನು. ಅಲ್ಲಿಯವರೆಗೂ ತಾವು ಕ್ಷಣಕಾರ ಶ್ರಮಿಸಿಕೊಳ್ಳುವರಾಗಿ. ಸ್ವಲ್ಪ ತಡೆದಾಗಿ. ಹೇಳಿ ಪೂಜ್ಯರೇ. ನಮ್ಮದೊಂದು ನೇಮ ಇರುವುದು. ಅದೇನು ನೇಮ ಎಂಬುದಾಗಿ ತಿಳಿಸುವರಾಗಿ. ನಾವು ಮಕ್ಕಳಿಲ್ಲದವರ ಮನೆಯಲ್ಲಿ ಆತಿಥ್ಯವಾಗಲಿ ಮುಖದರ್ಶನವಾಗಲಿ ಮಾಡುವುದಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳಿದ್ದರೆ ಕರೆದಾಗಿ ಅವರಿಗೂ ಆಶೀರ್ವದಿಸಿ ಮುಂದೆ ಹೋಗುವೆನು. ಶ್ರೇಯ, ಇದೇನು ಪೂಜ್ಯರೇ? ನಾನು ಮಕ್ಕಳಿಲ್ಲದ ಬಂಜೆ. ಏನು? ಪರಮೇಶ್ವರನು ಸಕಲವೂ ಕೊಟ್ಟಿರು. ಆದರೆ ಯಾವ ಜನ್ಮದಲ್ಲಿ ನಾನು ಯಾರ ಮಕ್ಕಳನ್ನು ನಾನು ಅಗಲಿಸಿದ್ದೆನು. ಈ ಜನ್ಮದಲ್ಲಿ ಮಕ್ಕಳಿಲ್ಲದೆ ಬಂಜೆ ಹಾಗೆ ಕಾಲವನ್ನು ಕಳೆದಿರುವೆನು. ಮಹಾತ್ಮರೇ, ನಾನು ಕೊಡುವ ಭಿಕ್ಷೆಯನ್ನು ಸ್ವೀಕರಿಸಿ ನನ್ನನ್ನು ಆಶ್ರದಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಪೂಜ್ಯರೇ. ಏನು? ನೀನು ಮಕ್ಕಳಿಲ್ಲದ ಬಂದೆ? ಪರಮೇಶ್ವರ, ನಾನೊಲ್ಲೆ ನಾವಲ್ಲೆ ಆದಿತ್ಯವನೀಗ ನಾವಲ್ಲೆ ನಾವಲ್ಲೆ. ಶಾಂತರಾಗಿತ್ತು. ನಾವಲ್ಲೆ ನಾವಲ್ಲೆ ಆದಿತ್ಯವನೀಗ ನಾವಲ್ಲೆ ನಾವಲ್ಲೆ. ಬಂದೆ ಕೈಗಳು ಭಿಕ್ಷೆ ನಂಜುಳ್ಳದ ನಾವು. ತಮ್ಮ ಪಾದ ಬಿಡುವೆನು ಪೂಜೆ. ಶಾಂತರಾಗಿ ನೋಡಿದೆಯಾ ಸಖಿ? ಬಂದೆ ಕೈಯಳು ಭಿಕ್ಷೆ ನಂಜುಳ್ಳದ ನಾವು. ನಾವಲ್ಲೆ ನಾವಲ್ಲೆ ಆದಿತ್ಯವನೀಗ ನಾವಲ್ಲೆ ನಾವಲ್ಲೆ. ಪುತ್ರ ಸಂತಾನವಿಲ್ಲದ ನೀನು ಈ ಭೂಮಿಗೆ ಬರಬಾರ. ನೀನಿಟ್ಟ ಹಣ್ಣವು ಸ್ವಾರವು ಬಿಟ್ಟುವುದಿಲ್ಲ. ನನಗೆ ಮುಖ ತೋರಿಸಬೇಡ. ಪೂಜರೆ, ಶಾಂತರಾಗಿ ಪೂಜರೆ, ಶಾಂತರಾಗಿ. ಅಯ್ಯೋ ಸಖಿ, ಕೇಳಿದೆಯಾ ಸಖಿ ಪೂಜ್ಯರಾಡಿದ ಮಾತನ್ನು? ನಾನಿನ್ನು ಏತಕ್ಕಾಗಿ ಬದುಕಿರಬೇಕು ಸಖಿ? ಈ ಆಳು ಜನ್ಮವೂ ಏತಕ್ಕಾಗಿ ಬದುಕಿರಬೇಕು? ನಾವು ಮಕ್ಕಳಿಲ್ಲದೆ ಹೇಗೆ ಕಾಲವನ್ನು ಕಳೆಯುತ್ತಿರುವೆವು
ಸಖಿ ಅಮ್ಮ ದುಃಖಿಸಬೇಡಿ ಲೀಲೆ ಶೋಕದ ಕಾದಿರೋಳೆ ದೇವ ಸಖಿ ಹೇಗೆ ಸಹಿಸಲಿ ಸಖಿ ಹೇಗೆ ದಾರಿ ಸಹಿಸಲಿ ವಿಧಿಯಲೀಲೆಯು ಅರಿಯದೆ ಹೋದೆನು ಸಲ್ಲದು ಈ ಜಾಲೆ ದೇವ ಸಲ್ಲದು ಈ ಜಾಲೆ ದೇವ ಸಖಿ ವಿಧಿಯಲೀಲೆಯು ಅರಿಯದೆ ಹೋದೆನು ಸಲ್ಲದು ಈ ಜಾಲೆ ದೇವ ಸಲ್ಲದು ಈ ಜಾಲೆ ದೇವ ಏನೇ ವಿಧಿಲೀಲೆ ಸೋಗದ ಕಾದಿರುಳೆ ಹೇಗೆ ತಿಳಿಸಬೇಕು ಸಖಿ ಅರಿಯದಾದ ಈ ಪರಿಮೋದ ಅರಿಯದಾದ ಈ ಪರಿಮೋದ ಆರಿದ ಮೋದ ದೇವ ಆರಿದ ಮೋದ ಯಾರ ಶಾಪ ಗೈದ ಕೋಪ ಏನಿ ಸಂತಾಪ ದೇವ ಏನಿ ಸಂತಾಪ ದೇವ ಯಾರ ಶಾಪ ಗೈದ ಕೋಪ ಏನಿ ಸಂತಾಪ ದೇವ ಏನಿ ಸಂತಾಪ ದೇವ ಏನಿ ವಿಧಿಲೀಲೆ ಶೋಕದ ಕಾದಿರೋಳೆ ಸಮಾಧಾನ ಮಾಡಿಕೊಳ್ಳುವ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸಖಿ ಮಾತರು ನಾನು ಮಕ್ಕಳಿಲ್ಲದ ಬಂಜೆ ನಿನ್ನ ಬಂಜೆ ಕೈಯಿಂದ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿ ನನ್ನನ್ನು ಜರಿದು ಮಾತನಾಡಿ ಹೊರಟೇ ಹೋದರಲ್ಲ ಸಖಿ ಈ ಸಂಕಟವನ್ನು ಹೇಗೆ ತಾನೇ ಸಹಿಸಲಿ ಸಖಿ ಹೇಗೆ ತಾನೇ ಸಹಿಸಲಿ ಸತ್ಯವತಿ ಏಕೆ ಏನಾಯಿತು ಸಖಿ ಏಕೆ ಏನಾಯಿತು ಮಹಾರಾಜ ಅಮ್ಮನವರು ಬೇಡ ಸಖಿ ಹೇಳಬೇಡ ಹೇಳಬೇಡ ದೇವಿ ಏಕೆ ಏನಾಯಿತು ಹೇಳಬಾರದೆ ಸ್ವಾಮಿ ಪ್ರಾಣೇಶ್ವರ ದೇವಿ ಪ್ರಭು ಈ ಹೆಣ್ಣಿನ ಹಣೆಯಲ್ಲಿ ಆ ಪರಮಾತ್ಮನ ಏನೇನು ಬರೆದಿರುವರೋ ನಾನು ಕಾಣೆನು ಪ್ರಭು ಈ ದಿನವಾದರೂ ಪೂಜೆಯ ಸಮಯ ಯಾರೋ ಇತಿ ಮಹಾತ್ಮರು ಬಂದಿದ್ದರು ಪ್ರಭು ನಾನು ಭಿಕ್ಷೆಯನ್ನು ಸ್ವೀಕರಿಸಲು ಹೋದಾಗ ನಿನ್ನ ಮಕ್ಕಳಿಲ್ಲದ ಬಂಜೆ ನಿನ್ನ ಕೈಯಿಂದ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ನನಗೆ ಜರಿದು ಮಾತನಾಡಿ ನನ್ನ ಮೇಲೆ ಕೋಪಿಸಿಕೊಂಡು ಹೊರಟೇ ಹೋದರು ಸ್ವಾಮಿ ಹೊರಟೇ ಹೋದರು ಅಯ್ಯೋ ಇದೆಂತಹ ಅಗ್ನಿ ಪರೀಕ್ಷೆ ದೇವಿ ಇದೆಲ್ಲವೂ ಆ ಯತಿಯ ಮಹಿಮೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ನನಗೂ ಪರೀಕ್ಷಿಸಿ ಯಾಗ ಕಾರ್ಯಕ್ಕೆ ಧನವನ್ನು ಕೇಳುವಂತೆ ಕೇಳಿ ಪುತ್ರ ಸಂತಾನವಿದೆಯೇ ಇಲ್ಲವೋ ಎಂದು ಪರೀಕ್ಷಿಸಿ ನನ್ನನ್ನು ಜರೆದು ಹೊರಟು ಹೋದರು ಇದಕ್ಕೇನು ಮಾಡುವುದು ಏನು ಮಾಡುವುದು ಅನಾಥಂ ದೈವರಕ್ಷಕ ಎಂಬಂತೆ ಚಿಂತಿಸಿ ಫಲವಿಲ್ಲ ಶಾಂತಳ ಮಹಾಮಂತ್ರಿಯ ಸಲಹೆಯಂತೆ ನಾಳೆ ಅರಮನೆಯಲ್ಲಿ ಬ್ರಾಹ್ಮಣೋತ್ತಮರಿಗೆ ಅನ್ನ ಸಂತರ್ಪಣೆಯನ್ನು ಅನುಪಡಿಸಿ ಅವರಿಗೆ ದಾನ ಧರ್ಮಾದಿಗಳನ್ನು ನೀಡಿ ನಾವು ಕೆಲಕಾಲ ಈ ರಾಜ್ಯವನ್ನು ತೊರೆದು ತೀರ್ಥಯಾತ್ರೆ ಮಾಡಿ ನಂತರ ತಪಸ್ಸಿಗಾಗಿ ತೆರಳೋಣ ದುಃಖಿಸಬೇಡ
ತಮ್ಮ ಇಷ್ಟದಂತೆ ಆಗಲಿ. ನಡೆಯಿರಿ ಸ್ವಾಮಿ. ಮಂತ್ರಿಗಳೇ, ಮಹಾಪ್ರಭುಗಳೇ, ನಾಳೆ ರಾಜಾಲಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ಅನ್ನ ಸಂತರ್ಪಣೆಗೆ ಅಣಿಪಡಿಸಿ ಎಲ್ಲಾ ಬ್ರಾಹ್ಮಣೋತ್ತಮರನ್ನೂ ಬರಮಾಡಿ. ಹಾಗೆ ಆಗಲಿ ಮಹಾಪ್ರಭುಗಳೇ. ನಾರಾಯಣ ಅನಾರಾಯಣ. ಇದೇ ಸಮಯ ಆ ಸತ್ಯಸಂತನಾದ ಕೃತವರ್ಮರು ಮತ್ತು ಸತ್ಯವತಿಯರು ಬ್ರಾಹ್ಮಣೋತ್ತಮರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸುತ್ತಿರುವರು. ಆ ಕೃಷ್ಣ ಬಲರಾಮರಿಗೆ ಸರಿಸಾಟಿಯಾದ ಜೊತೆ ಮತ್ತು ಕಲ್ಪಿಸಲು ಇದೇ ನಾಟಕವಷ್ಟೇ ಇರಲಿ. ನಾರಾಯಣ, ನಾನೀಗಲೇ ಬ್ರಾಹ್ಮಣರ ಜೊತೆ ಸೇರುವೆನು. ನಾರಾಯಣ ನಾರಾಯಣ. ರಾಜರ ಮನೆಯಲ್ಲಿ ಭೋಜನವೆಂದರೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನೆಯಾದರೂ ಹೋಗುವೆವೋ ನಾವು, ಯೋಜನೆಯಾದರೂ ಹೋಗುವೆವೋ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನೆಯಾದರೂ ಹೋಗುವೆವೋ ನಾವು, ಯೋಜನೆಯಾದರೂ ಹೋಗುವೆವೋ. ಈ ಜನದಿ ನಾ ಬರದೆ, ಈ ಕ್ಷಣದಿ ನಾ ಬರದೆ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನೆಯಾದರೂ ಹೋಗುವೆವೋ ನಾವು, ಯೋಜನೆಯಾದರೂ ಹೋಗುವೆವೋ. ಈ ಕ್ಷಣದೇ ನಾ ಬರದೆ. ಅಬ್ಬಬ್ಬಬ್ಬಬ್ಬ, ಈ ಮುಂಡೆದು ಎಲ್ಲೋಯ್ತೋ ಏನೋ. ರಾಜರ ಮನೆಯಲ್ಲಿ ಭೋಜನ ಅಂತ ಹೇಳಿದ್ರು, ಈ ಸುಬ್ಬ ಭಟ್ರೆ ಎಲ್ಲೋದ್ರು ಏನೋ. ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ವೇ? ಎಲ್ಲಿ ಏ ಸುಬ್ಬ ಭಟ್ರೆ, ಎಲ್ರಿ ಹಾಳಾಗ ಹೋಗಿದ್ರಿ? ಈ ಮುಂಡೆದೈತೆ ಎಲ್ಲಿ ಹೆಂಗಸರು ಕಾಣಿಸ್ರೆ ಅಲ್ಲಿ ಹಾಕೊಳಕ್ ನಿಂತು ಬಿಡ್ತದ್ರಿ. ಎಲ್ಲಿ ಅಡ್ಕೆನಾ ರೇ ಸುಬ್ಬ ಭಟ್ರೆ? ಬಂದೆ ಬಂದೆ ಬಂದೆ. ಓಹೋ ಹೋ ಹೋ, ಬನ್ರಿ. ಎಲ್ರಿ ಹಾಳಾಗ ಹೋಗಿದ್ರಿ ಮುಂಡೆದೆ? ಬಂದೆ. ಹೋಗು. ನಿಂತೀರ ಒಂದೇ ತಗ, ನೀವು ಒಂದೇ ತಗ ನಿಂತೀರ. ಅಲ್ಲ ಸುಬ್ಬ ಭಟ್ರೆ, ಎಲ್ಲಿ ಹಾಳ ಹೋಗಿದ್ರಿ ಮುಂಡೆದೆ? ನಿಮ್ಮನ್ನ ನೋಡ್ಕೊಂಡು ನಿಮ್ಮ ಮನೆ ಕಡೆ ಹೊಂಟ್ನಾ? ಏನಕ್ಕೆ? ಅಯ್ಯೋ, ಅದೇ ನಮ್ಮ ರಾಜರಿಲ್ವೇನ್ರಿ, ಕೃತವರ್ಮ ಮಹಾರಾಜರು. ಹೌದಾ? ಅವರು ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ಆಹಾಹಾ ಅನ್ನ ಸಂತರ್ಪಣೆ ಏರ್ಪಾಡು ಮಾಡ್ಯಾರಂತೀರಿ. ಹೌದಾ? ಅದಕ್ಕೆ ಹೋಗೋಣ ಅಂತ ಹೇಳಿರ್ಲಿಲ್ವೇ? ಹೌದು. ಎಲ್ಲಿ ಹಾಳಾಗೋಗಿತ್ತೋ ಮುಂಡ್ಯದು. ಭಟ್ರೆ, ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆ ಕಡೆ ಹೊಂಟ್ನಾ? ಹೋಗ್ತಾ ಇದ್ದೆ ಹೋಗ್ಬಿಟ್ಟು ಹಿಂದೆ ಯಾರೋ ಭಟ್ರೆ ಭಟ್ರೆ ಅಂತ ಕರೆದ್ರ. ನಿನ್ನ ಭಟ್ರೆ ಅಂತ ಕರೆದ್ರ? ಹೂ ಭಟ್ರೆ, ನಾನಿದು ಯಾರಪ್ಪ ಎಲ್ಲೋ ಕೇಳಿದ ಧ್ವನಿ ಹಳೆ ನೆನಪಿದ್ದಂಗ ಐತಲ್ಲ ಅಂತೇಳಿ ಯಾರು ಅಂತ ತಿರುಗಿ ನೋಡ್ದೆ. ಹಿಂಗೆ ಭಟ್ರೆ ನಮ್ ಜಾನು. ಹೂ ಕಣ್ರಿ, ನಮ್ ಜಾನು. ಹೂ ಭಟ್ರೆ, ಅದೊಂದು ಹಳೆ ಕತೆ ಬಿಡಿ. ಅದೇನು? 10-15 ವರ್ಷಗಳ ಹಿಂದೆ ಯಾವುದೋ ಒಂದು ಗೃಹ ಪ್ರವೇಶ ಮಾಡಬೇಕು ಅಂತ ದೂರದ್ ಕರೆದಿದ್ರು. ನಾನು ಒಂಟೆ. ಆ ಗೃಹ ಪ್ರವೇಶದಲ್ಲಿ ಪರಿಚಯ ಆಗೋಯ್ತು ಭಟ್ರೆ. ಬರೀ ಪರಿಚಯನ ಮತ್ತೆ ಇನ್ನ? ಅಯ್ಯೋ, ಅದ್ ಹೆಂಗೆ ಹೇಳಿ ಭಟ್ರೆ? ಆಹಾ, ಏನು ಅಂದ, ಏನು ಚಂದ, ಏನು ಯಾರ ಭಟ್ರೆ? ಏನು ಅಂದ? ಏನಂದ? ಅಯ್ಯೋ ಭಟ್ರೆ, ಅದ್ ನೀ ಹೇಳಕ್ಕೆ ಕವನನೇ ಬರಿಬೇಕಾಗ್ತದೆ. ಅಷ್ಟೇನ? ಬೇರೆ ಇನ್ನೇನು ಇದೆ ಭಟ್ರೆ? ಹೆಂಗಿದ್ರು ಗೊತ್ತಾ? ಹೇಳ್ತಿದ್ ಕೇಳಿ. ಕಣ್ಣೆರಡು ಕಮಲಗಳಂತೆ ಭಟ್ರೆ,
ಕಣ್ಣೆರಡು ಕಮಲಗಳಂತೆ ಮಂಗರುಳು ಊರುಗಳಂತೆ ಕಣ್ಣೆರಡು ಕಮಲಗಳಂತೆ ಮಂಗರುಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನಗಲು ಬಿರಿದಂತೆ ನಾಸಿಕವು ಸಂಪಿಗೆಯಂತೆ ನಾಸಿಕವು ಸಂಪಿಗೆಯಂತೆ ಅವಳು ನಗಲು ಹೂಬಿರಿದಂತೆ ನಾಸಿಕವು ಸಂಪಿಗೆಯಂತೆ ಅವಳು ನಗಲು ಹೂಬಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರವಿಯೇ ದರಗಿಳಿದಂತೆ ಭಟ್ರೆ ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ದರಗಿಳಿದಂತೆ ಅವಳನ್ನಕ್ಕೆ ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ಭಟ್ರೆ ಏನಂದ ಏನು ಚಂದ ಆಹಾ ಹೇಳಕ್ಕೆ ಬಾಯೇ ಬರ್ತಿಲ್ಲ ಭಟ್ರೆ ಏನು ಕರೆದ್ರ ನಾನು ಓದ್ನ ಆಮೇಲೆ ನಮ್ಮ ಜಾನು ಅಂತ ಕಾಣಿಸ್ತಾ ಬಾಕ್ಲಲ್ಲೇ ನಿಂತು ಬನ್ನಿ ಭಟ್ರೆ ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ ಅಂದ್ರ ನಾನು ಓದೆ ಚಾಪೆ ಹಾಕಿದ್ರ ಕುಂಡ್ರಿಸಿದ್ರ ಕೊಟ್ರು ಭಟ್ರೆ ಆಹಾ ಕುಡಿಯಕ್ಕೆ ಆಹಾ 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 ನಿಮ್ಮನ್ನ ಚಾಪೆ ಹಾಕಿ ಹೂ ಭಟ್ರೆ ಕೊಟ್ರು ಏನ್ ಕೊಟ್ರು? ಅಯ್ಯೋ ಪಾಯಸ ಭಟ್ರೆ ಶಾವಿಗೆ ಪಾಯಸ ಬಿಸಿ 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 ಕುಡಿಯಕ್ಕೂ ಆಗದೆ ಗಂಟ್ಲಲ್ಲೂ ಇಳಿಯದೆ ನೋಡ್ಕೊಂಡು ನಿಂತು ಬಿಟ್ಟೆ. ಆಮೇಲೆ ಏನ್ ಮಾಡ್ದೆ? ಆಮೇಲೆ ಭಟ್ರೆ ಹಂಗೆ ನೋಡ್ದೆ, ಮನೆಯೆಲ್ಲ ಸುತ್ತಾಡ್ದೆ, ಒಂದು ಮಗನೂ ಕಾಣಲಿಲ್ಲ ಅವ್ರ ಮನೆಯಲ್ಲಿ. ಏನೇ ಮಾ ಜಾನು, ಒಂದು ಮಗನೂ ಇಲ್ವಲ್ಲೇ, ಇಬ್ರು ಏನೇ ಮಾಡ್ಕೊಂಡಿದ್ದೀರಿ ಮನ್ಯಾಗ ಅಂತ ಕೇಳ್ದೆ. ಅಯ್ಯೋ ಭಟ್ರೆ ನಮ್ಮ ಮನೆ ಬರ ಏನು ಹೇಳೋಣ ಭಟ್ರೆ, ಸುತ್ತಬಾರ್ದು ಊರು ಸುತ್ತಿದೆ, ಸುತ್ತಬಾರ್ದು ದೇವಸ್ಥಾನ ಸುತ್ತಿದೆ, ಮಾಡಬಾರ್ದು ಪೂಜೆ ಎಲ್ಲ ಮಾಡಿದೆ. ಆದ್ರೆ ಒಂದು ಇಲೇನೋ ಹುಟ್ಲಿಲ್ವೇ ನನ್ನ ಹೊಟ್ಯಾಗ ಅಂದ್ಬಿಟ್ರು ಭಟ್ರೆ. ಮತ್ತೆ ಅಯ್ಯೋ ಹೊಟ್ಟೆ ಉರ್ದು ಹೋಗ್ಬಿಡ್ತು ಭಟ್ರೆ ನಮಗೆ. ನಾನು ಹೇಳ್ದೆ, ಅಮ್ಮ ಇದಕ್ಕೊಂದು ಉಪಕಾರ ಇದೆ, ನಾನು ಹೇಳ್ತೀನಿ ಮಾಡ್ತೀಯಾ ಅಂದೆ. ಹೇಳಿ ಭಟ್ರೆ, ಹೇಳಿ ಮಾತ್ರ ಪುಣ್ಯ ಮಾಡ್ಕೊಳ್ಳಿ ಭಟ್ರೆ ಅಂದರು. ಅಮ್ಮ ಬೆಳಿಗ್ಗೆ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮ ನಿಮ್ಮ ಯಜಮಾನ ಎಬ್ಬಿಸೋ ಅಂದೆ. ಏನೆಬ್ಸು? ಅಯ್ಯೋ ಭಟ್ರೆ ಎಬ್ಬಿಸಿ ಸ್ನಾನ ಮಾಡಿಸಿ ಪೂಜೆ ಮಾಡಕ ನಮ್ಮ ಮನೆ ಹತ್ರ ಒಂದು ಜಿಗ್ಲಿ ಕಟ್ಟೆ ಐತೆ, ಅಶ್ವತ್ ಕಟ್ಟೆ, ಅಲ್ಲಿ ಕರ್ಕೊಂಡ್ ಬಿಡಮ್ಮ, ನಾನು ಮಾಡ್ತೀನಿ ಎಂದೆ. ಏನ್ ಮಾಡ್ತೀನಿ ಅಂದ್ರೆ ಭಟ್ರೆ ಆದ್ರೆ ನೀ ಹೇಳಕ್ ಮೊದ್ಲೇ ಅವ್ರ ಯಜಮಾನ್ ಎಲ್ಲಿದ್ದೋ ಏನೋ ಬಾಣೆ ತಕೊಂಡು ಹೊಟ್ಟಿಸ್ಕೊಂಡ್ ಬಂದ್ಬಿಟ್ನು ಭಟ್ರೆ. ನಾನು ಹೇಳ್ತಾ ಇದ್ದಿದ್ದು ಪೂಜೆ ಪುನಸ್ಕಾರ ಮಾಡಿ ಮಕ್ಳಾಗೊಂಡ್ ಮಾಡ್ತೀನಮ್ಮ ಅಂತ. ಅದ್ ನೀ ಹೇಳಕ್ ಮೊದ್ಲೇ ಅಡ್ಸ್ಕೊಂಡ್ ಬಂದ್ಬಿಟ್ರು ಭಟ್ರೆ, ಅಡ್ಸ್ಕೊಂಡ್ ಬಂದ್ಬಿಟ್ರು. ಅಲ್ಲಿ ಓಡ್ದೊಂದು ಕಚ್ಚೆ ಬಿದ್ದೋಯ್ತದೆ ಅಂತೇಳಿ ಇಲ್ಲಿ ಬಂದು ಹಿಡ್ಕೊಂಡಿದ್ದೀನಿ. ಓಹ್ ಭಟ್ರೆ ಅದಿರ್ಲೇ, ಕದಮ ದೇಶದ ಅರಸರು ಕೃತವರ್ಮ ಮಹಾರಾಜರು ಹೌದು ನಮಗೆ ಬ್ರಾಹ್ಮಣೋತ್ತಮಿಗೆ ಭೋಜನ ಅಂತ ಹೇಳಿದ್ರೆ ಹೌದು ನಿಜಾನೇ. ಅದಕ್ಕೆ ಹೋಗೋಣ, ಸಮಯ ಆಗ್ತದೆ, ಬನ್ರಿ ಬೇಗ. ಬನ್ನಿ ಹೋಗೋಣ. ಬನ್ನಿ ಭಟ್ರೆ, ಸುಬ್ಬ ಭಟ್ರೆ, ಇವ್ರು ಯಾವ ಭಟ್ರೆ ಎತ್ತಿಲ್ಲ, ನಮ್ಗಿಂತ ಮೊದ್ಲೇ ಬಂದು ಕುಂತ್ಕೊಂಡ್ಬಿಟ್ಟಾರೆ ಊಟಕ್ಕ. ನಮ್ಗಿಂತ ಬರ್ಗೆಟ್ ಹೋಗಿ ಅವರು ಸ್ವಲ್ಪ ತಿನ್ಕೊಂಡು ಹೋಗಿ ಬಿಡ್ರಿ. ಬರ್ಗೆಟ್ ಬಿಟ್ಟಾರ ಅಂತೀರಾ? ಬರ್ಗೆಟ್ ಬಿಟ್ಟಾರ. ಹೋಗ್ಲಿ ಬನ್ನಿ, ನಾವು ಕೂತ್ಕೊಳ್ರಿ ಲೈನಾಗ ಕೂತ್ಕೊಳ್ರಿ ಮಕ್ಳು. ನೀವು ಹೇಳ್ತಾರೆ ಅಪ್ಪ ಊಟ ಅಂತ. ಈಗ ಸರಿಯಾಗಿ ತಿಂದ್ಬಿಡ್ರಿ, ಹಂಗೆ ಜಾಗ ನಿಮ್ಮ ಅಮ್ಮನ ಕೋರೋಷ್ಟ ಸಾಕ್ಷಿ ಬಿಡ್ರಿ.
ಭಟ್ರೆ ಘಮ ಘಮ ಅಂತ ಬರ್ತಾ ಇದೆ. ಹೌದೌದು ಭಾರಿ ಚೆನ್ನಾಗೈತೆ. ವಾರಕ್ಕಾಗಬಟ್ಟು ತಿನ್ಬಿಡ್ಬೇಕು ನೋಡಿ ನೀವು. ಎಲ್ಲ ಈ ಬ್ರಹ್ಮಣತ್ಮರೇ, ಇಲ್ಲಿ ಒಂದು ಬಂಧವಿದೆ. ಮೊದಲು ನಾನು ಊಟ ಮಾಡುವವರೆಗೂ ನೀವು ಯಾರು ಊಟ ಮಾಡಬಾರದು. ಯಾಕ್ರಿ ಮಾಡಬಾರ್ದು ಊಟನ? ಅದು ಖಂಡಿತವಾಗಿ ಸಾಧ್ಯವಿಲ್ಲ. ಈಗ ನಾನು ಹೇಳಿದಂತೆ ನೀವು ಕೇಳಬೇಕು. ನಾವು ಕೇಳೋದಿಲ್ಲ. ನಾವು ಬ್ರಾಹ್ಮಣರು ಹೋಮ ಹವನ ಯಾಗ ಯಜ್ಞ ಎಲ್ಲ ಮಾಡ್ಬೇಕಾದ್ರೆ ನಮ್ಮಂತ ಬ್ರಾಹ್ಮಣರೇ ಕಣ್ರಿ. ಯಾಕೆ ಮಾಡಬಾರ್ದು ನಾವು ಊಟನ? ನಾವು ಭೋಜನ ಪ್ರಿಯರು. ನಾವು ಭೋಜನ ಪ್ರಿಯರು, ನಾವು ಬ್ರಾಹ್ಮಣರು. ಮಕ್ಕಳು ಮರಿನೆಲ್ಲ ಕರ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ. ಒಂದು ಹಾಸು ಉಣ್ಕೊಂಡೇ ಹೋಗ್ತೀರಿ. ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಈಗ ನಾನು ಹೇಳಿದಂತೆ ಕೇಳಲೇಬೇಕು. ಅದೆಲ್ಲ ಆಗಲ್ಲ. ಬರ್ರಿ ಮಹಾರಾಜರುಗಳೋಣ. ಮಹಾರಾಜರುಗಳೋಣ ನಡ್ರಿ. ಊಟನೂ ಬೇಡ ಆ ಕಡೆ ಮಹಾರಾಜರುಗಳ ನಡ್ರಿ. ಹೈ ಏನು ಎತ್ತಿಗ್ಲೋ ಏನು ಏಕೆ ಏನಾಯಿತು? ಏನು ಸ್ವಾಮಿ ಊಟ ನಮ್ಮಂತ ಬ್ರಾಹ್ಮಣ ಹತ್ರಕ್ಕೂ ಊಟ ಅನ್ನ ಸಂತರ್ಪಣೆ ಅಂತ ಹೇಳಿದ್ರ. ಹೌದು. ನಾ ಇಲ್ಲಿ ಯಾರು ಎತ್ತಿಲಿ ಬಂದು ಅಯ್ಯೋ ನಮ್ದೊಂದು ಪಂಥ ಇದೆ, ನಾ ಊಟ ಮಾಡೋವರೆಗೂ ಬೇರೆ ಯಾರು ಊಟ ಮಾಡ್ಕೊಡ್ದು ಅಂತ ಹೇಳ್ತಾರೆ. ಇದ್ಯಾವನೇ ಯಾರ ಸ್ವಾಮಿ? ಏನ್ ಮಾಡಿದ್ರು ಏನೋ. ನಾನು ನಿಮ್ಮನ್ನ ನಂಬ್ಕೊಂಡು ಮಕ್ಳು ಮರಿನೆಲ್ಲ ಹಿಂದಿಕ್ಕೆ ಬಂದ್ಬಿಟ್ನಲ್ಲ ಸ್ವಾಮಿ. ಊಟನೂ ಇಲ್ಲ ಏನು ಬೇಡ, ಎಲ್ಲ ಇವರೇ ತಿನ್ಕಲ್. ನಡ್ರಿ, ನಮ್ಗೇನು ಬೇಡ. ನಡ್ರಿ ಬಾಟ್ರೆ. ಬೇಡ ಬಿಡ್ರಿ. ಅಯ್ಯೋ ಬೇಡ ಬಿಡ್ರಿ. ಊಟನ ಬೇಡ, ಉಚ್ಚಾನ ಬೇಡ. ಯತಿವರ್ಯರೇ, ಏಕೆ ಏನಾಯಿತು? ರಾಜೇಂದ್ರ, ನಾನೀಗ ಊಟ ಮಾಡಬೇಕಾದರೆ ನನ್ನದೊಂದು ಪಂಥವಿದೆ. ಅದರಂತೆ ನೀನು ನಡೆಯೋದಾದರೆ ನಾನೀಗ ಊಟ ಮಾಡುತ್ತೇನೆ. ಹೌದೇ? ಏನದು ನಿಮ್ಮ ಪಂಥ? ಹೇಳಿ ಪೂಜ್ಯರೇ. ಅದು ಖಂಡಿತವಾಗಿಯೂ ನಿನ್ನಿಂದ ನಡೆಸಿಕೊಡಲು ಸಾಧ್ಯವೇ? ಹಾಗೆಂದು ನನಗೆ ಮೊದಲು ಭಾಷೆಯನ್ನು ಕೊಡು. ಪೂಜ್ಯರೇ, ನಿಮ್ಮ ಪಂಥ ಎಂಥದ್ದೇ ಆಗಿರಲಿ ಹೇಳಿ ಪೂಜ್ಯರೇ, ನಡೆಸಿಕೊಡುವೆನೆಂದು ಭಾಷೆಯನ್ನು ಕೊಡುವೆನು. ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ತಾನೇ? ಪೂಜ್ಯರೇ, ಈ ಕದಂಬ ದೇಶದ ಹರಸು ಎಂದು ಕೊಟ್ಟ ಮಾತಿಗೆ ತಪ್ಪುವನಲ್ಲ. ನಿಮ್ಮ ಪಂಥ ಎಂಥದ್ದೇ ಆಗಿರಲಿ ಹೇಳಿ ಪೂಜ್ಯರೇ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಕಳುಹು ನಿನ್ನಯ ಸತಿಯ ಕಳುಹು ನಿನ್ನಯ ಸತಿಯ ಇಂದಿನ ದಿನ ಎನ್ನಯ ಶಯನಾಗೃಹಕ್ಕೆ. ಪೂಜ್ಯರೇ, ರಾಜೇಂದ್ರ, ರಥವ ನಡೆಸುವ ತೆರೆದೋಳ್, ನೀರಥವ ನಡೆಸುವ ತೆರೆದೋಳ್, ಹೊಟ್ಟ ವಚನವ ಮರೆಯದಿರೈ ಅರಸ. ಶಿವ ಶಿವ. ಪೂಜ್ಯರೇ, ಎಂತಹ ವಚನ! ರಾಜೇಂದ್ರ, ಹಿಂದಿನ ದಿನ ರಾತ್ರಿ ನಿನ್ನ ಸತಿಯಾದ ಸತ್ಯವತಿಯನ್ನು ನನ್ನ ಹೇಕಾಂತ ಶಯನಾಗೃಹಕ್ಕೆ ಕಳಿಸಿಕೊಡಬೇಕು. ಶಿವ 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 ಇದೇನಾಶ್ಚರ್ಯವೋ. ಶಿವ ಶಿವ ಇದೇನಾಶ್ಚರ್ಯವೋ. ತೆರೆಯೊಳಗೆ ಪಾಲಿಬುಧು ಇಂಥ ವಚನವ. ಪೂಜ್ಯರೇ, ಯತಿವರ್ಯರೇ, ಇದೆಂತಹ ವಚನ, ಇದೆಂತಹ ನಿಯಮ! ಬ್ರಹ್ಮಚಾರಿಗಳಾದ ನೀವು, ಬ್ರಹ್ಮಚಾರಿಯಾಗಲಿ ಸನ್ಯಾಸಿ ಯಾರೇ ಆಗಲಿ, ಕ್ಷತ್ರಿಯನಾಗಿ ಪ್ರಜೆಗಳನ್ನು ಪರಿಪಾಲಿಸುವ ಹರಸನಾಗಿ ವಚನ ಉಳಿಸುವೆಯೋ ಶಾಪಕ್ಕೆ ಗುರಿಯಾಗುವೆಯೋ? ಪೂಜ್ಯರೇ, ಪೂಜ್ಯರೇ, ಹಾಗೆನ್ನಬೇಡಿ. ನಾನು ಕೊಟ್ಟ ವಾಗ್ದಾನಕ್ಕಾಗಿ ಈ ನನ್ನ ರಾಜ್ಯ ಸಕಲ ಐಶ್ವರ್ಯಗಳನ್ನು ಕೊಡುವೆನು. ಆದರೆ ನನ್ನ ಪತ್ನಿಯನ್ನು ಮಾತ್ರ. ನೀನೊಬ್ಬ ಸತ್ಯಸಂಧನೆ, ಕ್ಷತ್ರಿಯ ಹರಸನೆ, ನಿನ್ನ ವಂಶದ ಹರಸನಾದ ಆ ಹರಿಶ್ಚಂದ್ರ ಮಾಡಿದ ವಾಗ್ದಾನದಂತೆ ಸದೇ ಸುಧರನ್ನು ಮಾರಿ ವಚನ ಪಾಲಿಸಲಿಲ್ಲವೇ? ಈ ದಿನ ರಾತ್ರಿ ನಿನ್ನ ಸತಿಯಾದ ಸತ್ಯವತಿಯನ್ನು ನನ್ನ ಹೇಗಾದ ಶಯನಾಗೃಹಕ್ಕೆ ಕಳಿಸಿಕೊಟ್ಟು ವಚನ ಉಳಿಸಿಕೊ. ನಾನಿಂದ ಬರುವೆ. ಪೂಜ್ಯರೇ, ಯತಿಮುನಿಗಳೇ,
ಅಯ್ಯೋ ವಿಧಿಯೇ. ಎಂತಹ ವಚನ, ಎಂತಹ ನಿಯಮ. ಹಗಲಿರಳು ಸುಖ ದುಃಖಗಳಲ್ಲಿ ಭಾಗಿಯಾಗಿ ನನ್ನ ದೇಹದ ಅರ್ಧ ಭಾಗದಂತಿರುವ ನನ್ನ ಅರ್ಧಾಂಗಿನಿಯನ್ನು ಹೇಗೆ ಕಳುಹಿಸಲಿ? ಇಷ್ಟಕ್ಕೂ ಈ ವಿಚಾರವನ್ನು ಆಕೆಗೆ ಹೇಗೆ ತಿಳಿಸಲಿ? ಅಯ್ಯೋ ಇದೆ. ಮಂತ್ರಿಗಳೇ, ಮಹಾಪ್ರಭುಗಳೇ, ಈಗಲೇ ಹೋಗಿ ಸತಿ ಸತ್ಯವತಿಯನ್ನು ಕರೆದುಕೊಂಡು ಬನ್ನಿ. ಆಗಬಹುದು ಮಹಾಪ್ರಭುಗಳೇ. ವಚನವಾ ಎಂತು ನಡೆಸಲಿ, ಇಂತ ವಚನವಾ ನಾನೆಂತು ನಡೆಸಲಿ, ಸಹಿಸಲಾರೆ ಬಾಧೆಯ ತಾಳಲಾರೆ. ಪರಮೇಶ್ವರ, ಸಹಿಸಲಾರೆ ಬಾಧೆಯ ತಾಳಲಾರೆ, ಸಹಿಸಲಾರೆ ತಾಳಲಾರೆ, ಸಹಿಸಲಾರೆ ಬಾಧೆಯ ತಾಳಲಾರೆ. ಇಂಥ ವಚನವಾ ನಾನೆಂತೂ ನಡೆಸಲಿ, ಕೊಟ್ಟ ವಚನವ ಮೀರಿ ನಾನು ಬಾಳುವುದೆಲ್ತಿದರೆಯೊಳು, ಕೊಟ್ಟ ವಚನವ ಮೀರಿ ನಾನು ಬಾಳುವುದೆಲ್ತುದರೆಯೊಳು, ಸತಿಯ ಕಳುಹರೆ ಸತಿಯ ಕಳುಹಲೆ, ವಚನ ಮೀರಲೆ, ಪರಮೇಶ್ವರ ಸತಿಯ ಕಳುಹಲೆ, ವಚನ ಮೀರಲೆ, ಸತಿಯ ಕಳುಹಿಸಿ ವಚನ ಪಾಲಿಸಿ, ಸತಿಯ ಕಳುಹಿಸಿ ವಚನ ಪಾಲಿಸಿ, ಧನ್ಯನಾಗಿ ವಚನವಾ ನಾನೆಂತೂ ನಡೆಸಲಿ. ನಮಸ್ಕರಿಸುವೆನು ಸ್ವಾಮಿ. ಇದೇನು ಪ್ರಾಣೇಶ್ವರ, ಇಷ್ಟು ದಿನವಾದರೂ ತಾವು ಸಂತೋಷದಿಂದಿರಬೇಕಾದ ನೀವು ಈ ರೀತಿ ಕೂಗರಿಗಳಾದರೂ ಕಾರಣವೇನು ಪ್ರಭು? ನನ್ನೊಡನೆ ಹೇಳಬಾರದೇ ಸ್ವಾಮಿ? ಸತ್ಯವತಿ, ನಿನ್ನಲ್ಲಿ ಒಂದು ವಿಚಾರವನ್ನು ತಿಳಿಸಲೆಂದು ಕರೆಸಿದೆನು. ಅದೇನೆಂಬುದಾಗಿ ತಿಳಿಸಿ ಪ್ರಾಣೇಶ್ವರ. ದೇವಿ, ಸ್ತ್ರೀಯರಿಗೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ವಸ್ತು ಯಾವುದು ದೇವಿ? ಪ್ರಾಣೇಶ್ವರ, ತಮ್ಮ ಪತಿಯ ಮಾತೆ ಅವಳಿಗೆ ವೇದವಾಕ್ಯವಲ್ಲವೇ ಸ್ವಾಮಿ? ತಮಗಿಂತಲೂ ಶ್ರೇಷ್ಠವಾದದ್ದು ಈ ಭೂಲೋಕದಲ್ಲಿ ಇನ್ಯಾವುದಿರುವುದು ಪ್ರಾಣೇಶ್ವರ? ಹಾಗಾದರೆ ಅಂತಹ ಪತಿಯ ಮಾತಿಗೆ ಅನುಮೋದಿಸಿ ನಡೆಯುವುದು ಸತಿಯ ಧರ್ಮವಲ್ಲವೇ? ಸತ್ಯವಾಗಿಯೂ ಸ್ವಾಮಿ. ತಪ್ಪಿದರೆ ಘೋರ ನರಕಕ್ಕೆ ಗುರಿಯಾಗುವಳಲ್ಲವೇ? ಹೌದು ಪ್ರಾಣೇಶ್ವರ. ಸ್ವಾಮಿ, ಪತಿಯ ಮಾತೆ ಅವಳಿಗೆ ವೇದವಾಕ್ಯವಲ್ಲವೇ ಪ್ರಾಣೇಶ್ವರ? ವೇದವಾಕ್ಯ. ನಿನ್ನಂತಹ ಸತಿಯನ್ನು ಪಡೆದ ನಾನೇ ಧನ್ಯ ದೇವಿ. ಪ್ರಭು, ಈ ದಿನ ಭೋಜನಾಲಯಕ್ಕೆ ಬಂದಿದ್ದ
ಆ ಯತಿಗಳಿಗೆ ಮಾಡಿದ ಸತ್ಕಾರದಿಂದ ಅವರೇನೋ ಸಂತಸಗೊಂಡರು. ಆದರೆ ಎಂಬ ಅವು ಮಾಧವಿಕೆ ಸ್ವಾಮಿ, ಅದೇನೆಂಬುದಾಗಿ ನನ್ನೊಡನೆ ತಿಳಿಸಬಾರದೆ ಪ್ರಭು. ದೇವಿ, ಆ ವಿಚಾರವನ್ನು ನಾನು ನನ್ನ ಬಾಯಿಂದ ಹೇಗೆ ಹೇಳಲಿ ದೇವಿ? ಪ್ರಭು, ಹೇಳಲು ಏಕೆ ಇಷ್ಟೊಂದು ಸಂಕೋಚ ಪಡುತ್ತಿರುವಿರಿ? ನಿಮ್ಮ ಅರ್ಧಾಂಗಿ ಆದ ನನ್ನೊಡನೆ ಈ ವಿಚಾರವನ್ನು ತಿಳಿಸಲು ಈ ರೀತಿ ರೋಧಿಸುತ್ತಿರುವಿರಲ್ಲ ಸ್ವಾಮಿ. ಪ್ರಾಣೇಶ್ವರ, ಅದೆಂತಹ ಕಠಿಣವಾದರೂ ಸರಿ, ತಮ್ಮ ಪಾದ ಸಾಕ್ಷಿಯಾಗಿ ನಾನು ನಡೆಸಿಕೊಡುವೆನು. ಅದೇನೆಂಬುದಾಗಿ ನನ್ನೊಡನೆ ತಿಳಿಸುವರಾಗಿ ಸ್ವಾಮಿ. ದೇವಿ, ಪ್ರಭು, ಈ ದಿನ ರಾತ್ರಿ ನಮ್ಮ ಶಯನಾಗೃಹದಲ್ಲಿ ನೀನು ನಾನು ನನ್ನಂತೆಯೇ ಭಾವಿಸಿ ನಿಮ್ಮಂತೆಯೇ ಆ ಯತಿಗಳ ಜೊತೆಯಲ್ಲಿ ಇರಬೇಕಂತೆ ದೇವಿ. ಸ್ವಾಮಿ, ಅಯ್ಯೋ ವಿಧಿ. ಪ್ರಭು, ಇದು ಎಂಥ ವಚನವು ಸ್ವಾಮಿ, ಎಂಥ ವಚನವು ಪ್ರಭು. ಈ ಲೋಕದಲ್ಲಿ ಯಾರಾದರೂ ಪರಪುರುಷರೊಡನೆ ಓರ್ವ ಸ್ತ್ರೀ, ಅಯ್ಯೋ ವಿಧಿಯೇ, ಹೇಗೆ ದಾರಿ ಸಹಿಸನೆ, ಹೇಗೆ ದಾರಿ ಸಹಿಸನೆ. ಪ್ರಾಣೇಶ್ವರ, ದೇವಿ, ಈ ನನ್ನ ಅಪರಾಧವನ್ನು ಮನ್ನಿಸು. ಹೇಗೆ ನಾನು ಮಾತಿಗೆ ತಪ್ಪಿ ನಡೆಯಲಾರೆ. ಈ ವಾಗ್ದಾನವನ್ನು ನಡೆಸಲು ಸಿದ್ಧಳಾಗು ದೇವಿ. ಆ ಯತಿಯ ಕೋಪಕ್ಕೆ ಗುರಿಯಾಗಲಾರೆ. ಈ ವಾಗ್ದಾನವನ್ನು ನಡೆಸಲು ಸಿದ್ಧಳಾಗು ಸ್ವಾಮಿ. ಅಯ್ಯೋ, ಈ ಜಗತ್ತಿನಲ್ಲಿ ಓರ್ವ ಸ್ತ್ರೀ ಪರಪುರುಷರೊಡನೆ, ಆದರೆ ಸ್ತ್ರೀ ಕುಲಕ್ಕೆ ಅವಮಾನವಲ್ಲವೇ ಸ್ವಾಮಿ? ಸ್ತ್ರೀ ಕುಲಕ್ಕೆ ಅವಮಾನವಲ್ಲವೇ? ಅದನ್ನು ತಿಳಿದು ತಾವು ವಚನವನ್ನು ಕೊಟ್ಟಿರುವಿರಾ ಪ್ರಭು? ವಚನವನ್ನು ಕೊಟ್ಟಿರುವಿರಾ? ಪಾದದೊಳು ನಾ ಬೇಡುವೆನು, ನಿಮ್ಮ ಪಾದದೊಳು ನಾ ಬೇಡುವೆನು. ಓ ಪ್ರಿಯನೇ, ನೀ ನನ್ನ ಜೀವವೇ. ಓ ಪ್ರಿಯನೇ, ನೀ ನನ್ನ ಜೀವವೇ. ಪಾದಗಳು ಬೇಡುವೆನು, ನಿಮ್ಮ ಪಾದಗಳು ನಾ ಬೇಡುವೆನು. ಸ್ವಾಮಿ, ಹೇಗೆ ದಾರಿ ಸಹಿಸಲಿ ಪ್ರಭು? ಸ್ವಾಮಿ, ಹೇಗೆ ದಾರಿ ಸಹಿಸಲಿ ಪ್ರಭು? ಹಾಗೆಲ್ಲ ಬೇಡ ದೇವಿ, ಈ ವಾಗ್ದಾನವನ್ನು ನಡೆಸಲು ಸಿದ್ಧಳಾಗು. ನಿಮಗಿಂತ ಕಠಿಣವೇ, ನಿಮಗಿಂತ ವಚನವೇ ಸ್ವಾಮಿ. ನಿಮಗಿಂತ ಕಠಿಣವೇ, ನಿಮಗಿಂತ ವಚನವೇ. ನಾ ಏನ ತಪ್ಪನು ಮಾಡಿದೆ, ನನಗೇಕೆ ಇಂಥ ಶಿಕ್ಷೆಯೇ? ಸ್ವಾಮಿ, ಏನು ಅಪರಾಧವನ್ನು ಮಾಡಿದೆ ಪ್ರಭು? ನಾ ಏನ ತಪ್ಪನು ಮಾಡಿದೆ, ನನಗೇಕೆ ಇಂಥ ವಚನವೇ? ಪಾದದೊಳು ನಾ ಬೇಡುವೆನು, ನಿಮ್ಮ ಪಾದದೊಳು ನಾ ಬೇಡುವೆನು. ಓ ಪ್ರಿಯನೇ, ನೀ ಎಲ್ಲ ಜೀವವೇ. ಓ ಪ್ರಿಯನೇ, ನೀ ಎಲ್ಲ ಜೀವವೇ. ತಿಳಿಯದು ತಾವು ವಚನವನ್ನು ಕೊಟ್ಟು ನನ್ನನ್ನು ಎಂತಹ ಕಷ್ಟಕ್ಕೆ ಗುರಿ ಮಾಡಿದಿರಿ ಪ್ರಭು.
ದೇವಿ ನಿಮ್ಮನ್ನು ಹೋಗಲಿ ಹಾಗೆನ್ನ ಬೇಡ ದೇವಿ. ಸ್ವಾಮಿ ಈ ವಾಗ್ದಾನವನ್ನು ನಡೆಸಲು ಸಿದ್ಧಳಾಗು. ಇದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಲಾರೆ ದೇವಿ. ಪ್ರಭು ನಾನು ಏನು ಸ್ವಾಮಿ, ಹೇಳಲಾರೆ. ಹಾಗೆನ್ನಬೇಡಿ ಪ್ರಭು, ಹಾಗೆನ್ನಬೇಡಿ. ಅಯ್ಯೋ ವಿಧಿ, ಏನು ತಾನೇ ಮಾಡಲಿ? ಪತಿಯ ಮಾತನ್ನು ನಾನು ವಿಧಿಸಲಿ, ಇಲ್ಲ ಪ್ರಾಣ ತ್ಯಾಗವನ್ನೇ ಮಾಡಿಕೊಳ್ಳಲು ನಾನು ಹೇಗೆ ನಿಲ್ಲಿಸಲಿ ಪ್ರಭು? ಆಗುವುದೊಂದು ಆಸೆಯಲ್ಲ ವಿಫಲ ದೇವ, ಆಸೆಯಲ್ಲ ದೇವ, ಆಸೆಯಲ್ಲ ವಿಫಲ. ಪರಮೇಶ್ವರ, ಎಂಥ ಕಷ್ಟಕ್ಕೆ ಗುರಿ ಮಾಡಿದೆ ದೇವ, ಎಂಥ ಕಷ್ಟಕ್ಕೆ ಗುರಿ ಮಾಡಿದೆ. ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು, ಸ್ವಾಮಿ ಪ್ರಾಣೇಶ್ವರ, ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು, ತಿಳಿಯದು ತಿಳಿಯದು ವಿಜಯದ ನೇಮ, ತಿಳಿಯದು ತಿಳಿಯದು ವಿಜಯದ ನೇಮ, ಅರಿಯದೆ ಹೋದೆನ ಪತಿಯ ಬಯಸೋ